ಅವಳು ಏನೇ ಕೊಟ್ಟರು ಅದರಿಂದ ಒಳ್ಳೇದಾಗತ್ತೆ, ಆ ನಂಬಿಕೆ ನನಗಿದೆ. ಆದರೆ ಭಾಗ್ಯಕ್ಕ ಈಗಿರೋ ಪರಿಸ್ಥಿತಿಯಲ್ಲಿ ಅವಳ ಕೈಲಿ ಪೂಜೆ ಮಾಡಿಸೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಮಾವ, ನೀವೇನು ವರಿ ಮಾಡಬೇಡಿ. ನಿಮ್ಗೆ ಈ ರೀತಿ ಅನಿಸಿದೆ ಅಲ್ವಾ, ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಮಿರಾಕಲ್ ಯಾವ ರೂಪದಲ್ಲಿ ಬೇಕಾದರೂ ಆಗ್ಬೋದು. ನಾವ್ಯಾಕೆ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಕು? ಅದು ಅಲ್ಲದೆ ಈ ಥರ ಸಿಚುಯೇಷನ್ಸಲ್ಲಿ ಒಂದು ಪಾಸಿಟಿವ್ ವೈಬ್ ಸಿಗೋವಂಥದ್ದು ಏನಾದರೂ ಒಂದು ಆಗಬೇಕು. ಅದನ್ನು ಒಂದ್ಸರಿ ನೋಡೇ ಬಿಡೋಣ. ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ಈ ವಿಷಯನ ನನಗೆ ಬಿಟ್ಬಿಡಿ. ನೀವೆಲ್ಲ ಇದ್ರ ಬಗ್ಗೆ ವರಿನೇ ಮಾಡಬೇಡಿ. ಆಯ್ತು ಪುಟ್ಟಿ. ಇಷ್ಟೆಲ್ಲ ಕೇಳಿದ್ಮೇಲೆ ಸಾರಿ, ನನ್ನ ಮೈಂಡಿಗೆ ಮತ್ತೆ ಅದೇ ಪ್ರಶ್ನೆ ಬರ್ತದೆ. ಅವ್ರನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ನೀವು ಲೈಫ್ ಲಾಂಗ್ ಅವ್ರ ಜೊತೆನೇ ಇರ್ಬೋದಲ್ವಾ? ಎಲ್ಲನೂ ನಾವು ಅಂದ್ಕೊಂಡಾಗ ಆಗಲ್ಲ ಅಲ್ವಾ? ನಮ್ಮ ಹಣೆ ಬರಹದಲ್ಲಿ ಏನು ಬರ್ತಿರುತ್ತೆ ಅದನ್ನು ಒಪ್ಕೊಳ್ಬೇಕು. ಒಟ್ಟಲ್ಲಿ ಗೌತಮ್ ಅವ್ರು ಚೆನ್ನಾಗಿರಬೇಕು. ನೀವು ಅವ್ರ ಜೊತೆ ನಿಮಗೆ ಅವ್ರ ಜೊತೆ ಮದುವೆ ಆಗೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಐ 100% ಓಕೆ. ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಲ್ಲ ಪ್ಲೀಸ್? ಅಲ್ಲ, ಅದು ನೀವು ಯಂಗಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಅದಕ್ಕೆ ನಿಮಗೆ ಪರ್ಸ್ನಲ್ ರೀಸನ್ಸ್ ಇರ್ಬೋದು, ಅದು ನಿಮ್ಮ ಒಪಿನಿಯನು. ಆದರೆ ಎರಡನೇ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೋತಿದ್ದೀರಾ? ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ನಾನು ಈ ಮದುವೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಸ್ಟೇಟಸಿಗಾಗಲಿ ಆಗ್ತಿಲ್ಲ. ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಇದೆರಡು ನಂಗೆ ಆಲ್ರೆಡಿ ಇದೆ. ಆ್ಯಂಡ್ ನಿಮ್ಮ ಸೆಕೆಂಡ್ ಕ್ವೆಶ್ಚನ್, ಮದುವೆ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅದೇ ಆಗಬೇಕು ಅಂತಲೂ ಅನಿಸ್ಲಿಲ್ಲ. ಐವ್ ಸೀನ್ ಆಲ್ ಮೈ ಫ್ರೆಂಡ್ಸ್, ರಿಲೇಟಿವ್ಸ್, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಯಾರೂ ಖುಷಿಯಾಗಿಲ್ಲ, ಎಲ್ಲರೂ ಒಂದು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ತಿದ್ದಾರೆ ಅನಿಸ್ತು. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ನಂಬಿಕೆ ಹೊರಟೋಗಿತ್ತು. ಆ ಥರ ಮದುವೆ ಯಾಕೆ ಆಗಬೇಕು ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು. ಆದರೆ ಐ ನೆವರ್ ಲಾಸ್ಟ್ ಹೋಪ್. ಒಬ್ಬ ರೈಟ್ ಪಾರ್ಟ್ನರಿಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಮತ್ತೆ ಈ ಪ್ರಪೋಸಲ್ ತೊಗೊಂಡು ಬಂದಾಗಲೂ ಐ ಡೆಂಟ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಆದರೆ ನನಗೆ ಸ್ಟ್ರೈಕ್ ಆಗಿದ್ದು ಮತ್ತೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ರಿಲೇಷನ್ಶಿಪ್. ಅದು ನನಗೆ ಮತ್ತೆ ರೀಥಿಂಕ್ ಮಾಡೋ ಥರ ಮಾಡಿಸ್ತು. ಆ ವ್ಯಕ್ತಿ ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾರೆ ಅಂದಮೇಲೆ ಅವ್ರ ರಿಲೇಷನ್ಶಿಪ್ಪಿಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಗೊತ್ತಾಯಿತು. ಸಾರಿ, ನಿಮಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ ಮೇಲೂ ಯಾರು ಏನು ಹೇಳ್ತಾರೆ, ಸೊಸೈಟಿ ಏನನ್ನತ್ತೆ ಅಂತ ಕೇರ್ ಮಾಡಿದೆ ಅವ್ರು ನಿಮ್ಮ ಪರ ನಿತ್ರಲ್ಲ, ಇದನ್ನು ಕೇಳಿ ಅವ್ರ ಮೇಲೆ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಯಿತು. ನಾನು ಇಷ್ಟು ದಿನ ಕಾದಿದ್ದು ಹುಡುಕಿದ್ದು ಇಂಥವ್ರನ್ನೇ ಅನಿಸ್ತು. ಆ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡೆ. ನಾನು ಎಲ್ಲನೂ ಆನೆಸ್ಟಾಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಾನು ನಿಮಗೆ ಓಕೆ ಆಗಿದ್ರೆ ನಿಮ್ಮ ಅತ್ತೆಗೆ ತಿಳಿಸಿ. ಅರೆ, ನಾನು ಓಕೆ ಮಾಡೋದೇನು? ಅತ್ತೆ ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಗೌತಮ್ ಅವ್ರಿಗೆ ನೀವು 100% ಮ್ಯಾಚ್ ಆಗ್ತೀರಾ, ಪರ್ಫೆಕ್ಟಾಗೇ ಇರ್ತೀರಾ. ಆ್ಯಕ್ಚುಲಿ ಗೌತಮ್ ಅವ್ರನ್ನ ಈ ವಿಷಯಕ್ಕೆ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದಾ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಾನೇನು ಹೊಡ್ತೀನಿ. ಥ್ಯಾಂಕ್ ಯು. ಇಷ್ಟೇ? ಇದೇನಿದು ತಳ ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾರ್ಚ್ ಪಾಸ್ಟ್ ಮಾಡ್ತಿದ್ಯಲ್ಲ, ಏನು ಕತೆ? ಅಣ್ಣ, ಭೂಮಿಗೆ ಹೋಗಿರೋದು ಗೌತಮ್ಗೆ ನೋಡಿರೋ ಹುಡುಗಿನ ಮೀಟ್ ಮಾಡೋದಕ್ಕೆ. ಇಷ್ಟೊತ್ತಾದರೂ ಬಂದೇ ಇಲ್ಲ, ಅದಕ್ಕೆ ನನಗೆ ಟೆನ್ಷನ್ ಆಗ್ತಾ ಇರೋದು. ಅವಳ ಮೇಲೆ ನನಗೆ ನಂಬಿಕೆ ಏನೋ ಇದೆ, ಆದರೂ ಏನಾದರೂ ಫಿಟ್ಟಿಂಗ್ ಇಟ್ಬಿಡ್ತಾಳ ಅನ್ನೋ ಭಯ. ಅದು ಹಾಗೆ ಸಿಸ್ಟರ್, ತಾ ಕಳ್ಳ ಪರರ ನಂಬ ಅಂತ. ನಾವು ಹೇಗಿದೀವೋ ಎಲ್ಲರೂ ನಮಗೆ ಹಾಗೆ ಕಾಣ್ತಾರೆ. ಸಿಸ್ಟರ್, ಒಂದು ಮಾತು ಹೇಳ್ತೀನಿ, ನಾವು ನೋಡೋ ನೋಟ ನಾವೇನು ಅಂತ ಹೇಳುತ್ತೆ. ಏನು ಟೀಸ್ ಮಾಡ್ತಾ ಇದೆಯಾ? ಇಲ್ಲಪ್ಪ, ಅದು ಮಾತಿಗೆ ಹೇಳ್ದಷ್ಟೇ. ನನ್ನ ಜೈಕಾರ ಯಾವತ್ತೂ ನನ್ನ ಡಿಯರ್ ಸಿಸ್ಟರ್ ಪಕ್ಷಕ್ಕೆ. ಸಿಸ್ಟರ್, ನೀನು ಹೇಳೋದು ಒಂದು ರೀತಿಯಲ್ಲಿ ಕರೆಕ್ಟೇ.
ಅವಳು ಬುಡಕ್ಕೆ ಬೆಂಕಿ ಬಿದ್ದಾಗ ನಮ್ಮ ಬುಡಕ್ಕೆ ಅವಳು ಬತ್ತಿ ಇಟ್ಟರೆ ಆಶ್ಚರ್ಯ ಏನೂ ಇಲ್ಲ. ಪರೀಕ್ಷೆ ಎದುರಾದಾಗಲೇ ತಾನೇ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು. ಕಷ್ಟ ಬಂದಾಗಲೇ ತಾನೇ ನಮ್ಮ ಸಾಚಾತನ ಎಲ್ಲ ಬಯಲಿಗೆ ಬರೋದು. ಅವಳು ಏನಾದರೂ ಬತ್ತಿ ಇಟ್ಲು ಅಂದರೆ ನಿನ್ನ ಐಡಿಯಾಸ್ ಎಲ್ಲ ಕಾಲೆತ್ಕೊಂಡ್ಬಿಡುತ್ತೆ ಸಿಸ್ಟರ್. ಅದಕ್ಕೆ ನನಗೆ ಟೆನ್ಷನ್ ಆಗ್ತಾ ಇರೋದಣ್ಣ. ಕಳಿಸ್ಬಿಟ್ಟು ಈಗ ಟೆನ್ಷನ್ ಅಂದರೆ ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ಭಾವವಿಕ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಹುಡುಗಿನ ಮಾತಾಡ್ಸ್ಕೊಂಡು ಬಂದ್ಯಾ? ಓಕೆನಾ? ಚೆನ್ನಾಗಿದ್ದಾರತ್ತೆ. ನನಗೀಗ ಸಮಾಧಾನ ಆಯಿತು. ಎಲ್ಲಿ ನೀನು ಹುಡುಗಿನ ರಿಜೆಕ್ಟ್ ಮಾಡ್ತೀಯ ಅಂತ ಭಯ ಆಯಿತು. ಅಲ್ಲಿಗೆ ಡಬ್ಬಲ್ ಓಕೆ ಅಂದಂಗೆ ಆಯ್ತಲ್ಲ ಸಿಸ್ಟರ್. ಸೀಲ್ ಮೇಲೆ ಸೀಲು, ಸೀಲ್ ಮೇಲೆ ಸೀಲು. ನಿನಗೆ ಓಕೆ ಆದಮೇಲೆ ಇನ್ಯಾಕೆ ತಡ ಮಾಡೋದು? ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ, ಏನಂತೀಯ? ಅಣ್ಣ, ಹುಡುಗಿ ಜಾತಕ ತರಿಸ್ಬಿಡು. ಓಕೆ ಸಿಸ್ಟರ್, ಓಕೆ ಓಕೆ. ಅತ್ತೆ, ಜಾತಕದ ಜೊತೆ ಮೆಡಿಕಲ್ ರಿಪೋರ್ಟ್ಸ್ ತರಿಸ್ಬಿಡಿ. ಮೆಡಿಕಲ್ ರಿಪೋರ್ಟ್ಸಾ? ಯಾಕೆ? ಯಾರು ಗೊತ್ತು, ಅವಳಿಗೂ ನಂತರ ಏನಾದರೂ ಸಮಸ್ಯೆ ಇದ್ರೆ. ಪಾಯಿಂಟ್ ಟು ಬಿ ನೋಟೆಡ್ ಸಿಸ್ಟರ್. ಯಾ ಭೂಮಿಕಾ, ಅಂಥದ್ದೇನೂ ಆಗಲ್ಲಮ್ಮ. ಲಕ್ಷಕ್ಕೊಬ್ಬರಿಗೆ ಈ ಥರ ಆಗೋದು. ನಿನಗಾಗಿದೆ ಅಂತ ಎಲ್ರಿಗೂ ಆ ರೀತಿ ಆಗ್ಬಿಡತ್ತಾ? ನೀನೇನು ವರಿ ಮಾಡ್ಕೋಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಿಡು. ಗೌತಮ್ನ ಹೇಗೆ ಒಪ್ಸೋದು ಅಂತ ನೋಡು. ಫಸ್ಟ್ ಆ ಕೆಲಸ ಆಗಬೇಕು. ಅದೇ ಸಮಸ್ಯೆ ಆಗಿರೋದತ್ತೆ. ಈ ವಿಷಯನ ಅವ್ರ ಹತ್ರ ಹೇಗೆ ಹೇಳಿ, ಹೇಗೆ ಪ್ರಸ್ತಾಪ ಮಾಡಲಿ ಅಂತಾನೆ ಅರ್ಥ ಆಗ್ತಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್. ಅಣ್ಣ, ಮತ್ತಿದ್ದಲ್ಲಿ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂ ಕಂಟಿನ್ಯೂ. ಅಲ್ಲಮ್ಮ ಭೂಮಿಕಾ, ಹೀಗಂದ್ರೆ ಹೇಗೆ? ಅವನ ಹತ್ರ ಮಾತಾಡಲೇಬೇಕಲ್ವಾ? ಏನಾದರೂ ಮಾಡಿ ಮಾತಾಡು, ಅವನನ್ನು ಕನ್ವಿನ್ಸ್ ಮಾಡು. ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರಿ, ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲಮ್ಮ, ನೀನು ಅವನ ಹತ್ರ ಮಾತಾಡಲೇಬೇಕು, ಅವನನ್ನು ಒಪ್ಪಿಸ್ಲೇಬೇಕು. ಅವನ ಹತ್ರ ಈ ವಿಷಯ ಮಾತಾಡೋಕ್ಕೆ ಮುಂಚೆ ಗೌತಮ್ ಒಂದ್ಸಲ ಆ ಹುಡುಗಿನ ಮೀಟ್ ಮಾಡಿ ಅವಳನ್ನು ಮಾತಾಡ್ಸೋ ಥರ ಆಗಬೇಕು. ಆಗ ಮದುವೆ ವಿಷಯ ಮಾತಾಡೋದಕ್ಕೆ ಈಸಿ ಆಗತ್ತೆ. ನೀನು ಮೊದಲು ಅದ್ರ ವ್ಯವಸ್ಥೆ ಮಾಡಮ್ಮ. ಸರಿ ಅತ್ತೆ. ಇವಳು ನಿಜವಾಗ್ಲೂ ಭೂಮಿಕಾನ? ಇವಳಿಗೇನು ಬೇಜಾರು ಆಗ್ತಾ ಇಲ್ವಾ? ಒಟ್ಟಿನಲ್ಲಿ ಇವಳು ಕನ್ವಿನ್ಸ್ ಆಗಿದ್ದಾಳಲ್ವಾ, ಅಷ್ಟೇ ಸಾಕು. ಮದುವೆನೂ ಇವಳೇ ನೋಡ್ಕೋತಾಳೆ. ನಾವು ಸೈಡಲ್ಲಿ ನಿಂತ್ಕೊಂಡು ಅಕ್ಷತೆ ಕಾಳು ಹಾಕಿದರೆ ಸಾಕು. ಇದೇನು ಸಿಸ್ಟರ್, ಕಿಲೋಮೀಟರ್ ಗಟ್ಟಲೆ ಮೈಂಡ್ ವಾಯ್ಸ್ ಏನು ನನಗೆ ಹೇಳಲ್ವಾ? ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್. ಅದ್ಗೆ ಸದಾ ಅದ್ಗೆ ಅಳ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಯಾಕೆ ಅಳ್ಳಿ? ಕಣ್ಣಲ್ಲಿ ಏನೋ ಬಿದ್ದಂಗಾಯ್ತು. ಆದರೆ ನನಗಾಗ ಅನಿಸ್ತಾ ಇಲ್ಲ ಅದ್ಗೆ. ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ನೀವು ಮೊದಲಿನ ಥರ ಇಲ್ಲ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಲ್ವಾ? ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀರಾ. ನಾನು ಕೇಳ್ತಾನೆ ಇದ್ದೀನಿ ಅದ್ಗೆ, ಆದರೆ ನೀವು ಹೇಳ್ತಾ ಇಲ್ಲ. ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಅದಕ್ಕೆ ಹಾಗೆ ಖುಷಿ ವಿಷಯ ಆದರೆ ಎಲ್ಲರ ಜೊತೆ ಹಂಚ್ಕೋತಾರೆ. ಅದೇ ದುಃಖದ ವಿಷಯ ಆದರೆ ಮನಸ್ಸಲ್ಲೇ ಇಟ್ಕೊಳ್ತಾರೆ, ಫಿಕ್ಸೆಡ್ ಡೆಪಾಸಿಟ್ ಥರ. ಮೈ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀನೇನಿಲ್ಲಿ? ನಂದು ಹಾಗಿರ್ಲಿ ಅದಕ್ಕೆ. ನಿಮ್ದು ಹೇಳಿ. ಅಕ್ಕ ಹೇಳಿದ್ದು ನಿಜ ತಾನೆ? ಹಾಗೇನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ನಿಮ್ಮ ಕಣ್ಣಿಗೆ ಯಾಕೆ ಹಾಗೆ ಕಾಣಿಸ್ತಿದೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂದರೆ ಇರೋದೇ ಹಾಗೆ. ನೀವೇನು ಹೇಳ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಮುಖನೇ ತೋರಿಸ್ಬಿಡುತ್ತೆ. ಅದೊಂಥರ ನೋಟಿಸ್ ಬೋರ್ಡ್ ಥರ. ನೀವು ಹೇಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಗೊತ್ತಾಗ್ಬಿಡತ್ತೆ. ಮಹಿ, ನಿಜವಾಗ್ಲೂ ಹಾಗೆಲ್ಲ ಏನಿಲ್ಲ. ಇದ್ದಿದ್ರೆ ನಾನೇ ಹೇಳ್ತಿದ್ದೆ. ಅದು ಬಿಡು, ನೀನೊಬ್ಳೇ ಬಂದೆ ಇಲ್ಲ ಜೀವನ ಬಂದಿದ್ದಾನ? ಅಯ್ಯೋ, ನಿಮ್ಮ ತಮ್ಮ ಕೈಗೆಲ್ಲಿ ಸಿಗ್ತಾನೆ. ಅದಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ. ಈ ಆಲ್ಕೋಹಾಲಿಕ್ ಅಂತಾರಲ್ಲ, ಅದೇ ಥರ ಅವನು ವರ್ಕೋಹಾಲಿಕ್ ಆಗ್ಬಿಟ್ಟಿದ್ದಾನೆ. ಕೈಗೆ ಸಿಗೋದಿಲ್ಲ. ಈ ನಡುವೆ ಕೆಲಸನೂ ಹಾಗಾಗಿದೆಯಲ್ಲ. ಮತ್ತೆ ಏನು ಸಡನ್ ಆಗಿ ಬಂದಿದ್ದು? ಯಾಕದ್ಕೆ ನಾನು ಸಡನ್ ಆಗಿ ಬರಬಾರ್ದಾ? ಹೇಳ್ಬಿಟ್ಟೆ ಬರ್ಬೇಕಾ? ಅಯ್ಯೋ, ಹಾಗಲ್ಲ.
ಇದು ನಿನ್ನ ಮನೆ, ನೀನು ಯಾವಾಗ ಬೇಕಾದರೂ ಬರ್ಬೋದು. ನಾನು ಸುಮ್ಮನೆ ಮಾತಿಗೆ ಕೇಳಿದೆ ಅಷ್ಟೇ, ಏನು ವಿಷಯ ಅಂತ. ಸೊ ಸಾರಿ. ಆ್ಯಕ್ಚುಲಿ ನಾನು ಬಂದಿದ್ದೆ ನಿಮ್ಮ ವಿಷಯಕ್ಕೆ. ನನ್ನ ವಿಷಯಕ್ಕ? ಹೌದು, ಅದಕ್ಕೆ ಮಾವ ಹೇಳ್ತಾ ಇದ್ರು ಭಾಗ್ಯ ದೊಡ್ಡಮ್ಮ ಕೈಗುಣ ತುಂಬ ಚೆನ್ನಾಗಿದೆ, ಅವರು ಗಿಫ್ಟೆಡ್ ಪರ್ಸನ್ ಅಂತ. ಅವ್ರ ಕೈಯಿಂದ ಏನೇ ಕೊಟ್ಟರು ಅದು ಪ್ರಸಾದದ ಸಮಾನ ಅಂತ ಹೇಳ್ತಾ ಇದ್ರು. ಅದು ಮಾವನ ಸೆಂಟಿಮೆಂಟ್. ಅದಕ್ಕೋಸ್ಕರ ಭಾಗ್ಯ ದೊಡ್ಡಮ್ಮ ಕೈಯಿಂದ ಒಂದು ಪೂಜೆ ಮಾಡಿಸಿ ಒಂದು ಹಣ್ಣನ್ನು ಪ್ರಸಾದದ ರೀತಿಲಿ ನಿಮಗೆ ಕೊಟ್ಟರೆ ನೀವದನ್ನು ತಿಂದರೆ ಮಕ್ಕಳಾಗುತ್ತೆ ಅಂತ. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಾಗಿ ಮಾವನೇ ನನ್ನನ್ನು ಕಳಿಸಿತ್ತು. ಇವತ್ತು ನಾನು ಮೆಸೆಂಜರಾಗಿ ಬಂದಿದ್ದೀನಿ. ಅಪ್ಪ ಹೇಳೋದು ಸರಿನೇ, ಆದರೆ ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ, ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಪೂಜೆ ಪ್ರಸಾದ ಎಲ್ಲ ಹೇಗೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ಹಾಂ, ಅದಕ್ಕೆ ಆ ವಿಷಯ ನಮ್ಮೆಲ್ರಿಗೂ ಗೊತ್ತು. ಬಟ್ ನಮ್ಮೊಂದು ಮೆಂಟಲ್ ಸಪೋರ್ಟ್ಗೋಸ್ಕರ ಆ ಒಂದು ಪೂಜೆ ಯಾಕೆ ಮಾಡಬಾರ್ದು? ಅಲ್ಲ, ನಮ್ಮ ಸಮಾಧಾನಕ್ಕೆ ಅವ್ರ ಕೈಯಲ್ಲಿ ಇದನ್ನೆಲ್ಲ ಮಾಡಿಸೋದು ಬಲವಂತ ಮಾಡ್ದಂಗಾಗುತ್ತೆ. ತುಂಬಾ ಸೆಲ್ಫಿಶ್ ಆ್ಯಕ್ಟ್ ಅನಿಸುತ್ತೆ. ಅದಕ್ಕೆ ಇದರಲ್ಲಿ ಸೆಲ್ಫಿಶ್ ಅನ್ನೋದೇನಿದೆ? ನಾವು ಇದನ್ನು ಆಶೀರ್ವಾದದ ಥರ ಯಾಕೆ ಕನ್ಸಿಡರ್ ಮಾಡಬಾರ್ದು? ನನಗೇನು ಇದರಲ್ಲಿ ಯಾವ ಮಿಸ್ಟೇಕು ಕಾಣಿಸ್ತಿಲ್ಲ. ಅಲ್ಲ, ಬಟ್ ಹೇಗೆ ಸಾಧ್ಯ ಅದು? ಅದಕ್ಕೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ಅಮ್ಮನ ಕೈಲಿ ಪೂಜೆ ಮಾಡಿಸೋಣ. ನಾನು ಇದ್ದೀನಲ್ವಾ, ಅಮ್ಮನಿಗೆ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಾಗೆ ಹೇಳ್ಕೊಟ್ರೆ ಮಾಡ್ತಾಳೆ. ನಾನು ಮಾಡಿಸ್ತೀನಿ ಅದಕ್ಕೆ. ಅದು ನೀವು ಅನ್ಕೊಂಡಷ್ಟು ಕಷ್ಟ ಏನಿಲ್ಲ ಬಿಡಿ ಅದಕ್ಕೆ. ಸೂಪರ್. ನೋಡಿ, ಸುಧಾ ಅಕ್ಕನೇ ಹೇಳಿದ್ರಲ್ವಾ, ಈಗಲಾದರೂ ಪೂಜೆ ಮಾಡಿಸ್ಬೋದಲ್ವಾ? ಪೂಜೆ ಮಾಡಿಸ್ಬೋದು, ಆದರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ಅದು ಮೀರಿ ಹೋದರೆ ಯಾವ ಪೂಜೆ ಮಾಡಿ ಏನು ಪ್ರಯೋಜನವೂ ಇಲ್ಲ. ಅದು ಅಲ್ಲದೆ ಅತ್ತೆಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಪ್ಲೀಸ್ ಅದಕ್ಕೆ ಮಹಿ, ಪ್ಲೀಸ್, ಹೇಳಿದ್ನಲ್ಲ, ಅತ್ತೆಗೆ ತೊಂದರೆ ಕೊಡೋದು ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಒಂದು ನಿಮಿಷ ಬಂದೆ. ಅಮ್ಮ, ಇವತ್ತು ಮಹಿಮಾ ಅವ್ರು ಬಂದಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ನಿನ್ನ ಕೈಯಲ್ಲಿ ಪೂಜೆ ಮಾಡಿಸಿ ಆ ಹಣ್ಣ ಅದ್ಗೆ ಕೊಟ್ರೆ ಅದ್ಗೆಗೆ ಎಲ್ಲ ಒಳ್ಳೇದಾಗುತ್ತಂತೆ, ಮಕ್ಕಳು ಆಗುತ್ತಂತಮ್ಮ. ಇದನ್ನ ಅದ್ಗೆ ತರಲ್ವಾ ಅವರಪ್ಪ ಹೇಳಿದ್ರಂತೆ. ನೋಡಿದ್ಯಮ್ಮ, ನಿನ್ನ ಬಗ್ಗೆ ಅವ್ರಿಗೆ ಎಷ್ಟು ಒಳ್ಳೆ ಭಾವನೆ ಇದೆ ಅಂತ. ನಿನ್ನನ್ನ ಸಾಕ್ಷಾತ್ ದೇವತೆ ಥರ ನೋಡ್ತಾರವರು. ನೋಡು, ಅವರು ನಿನ್ನಲ್ಲಿ, ನಿನ್ನ ಒಳ್ಳೆತನದಲ್ಲಿ ಆ ದೇವ್ರನ್ನ ನೋಡ್ತಿದ್ದಾರೆ. ಅವ್ರು ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಅಂದರೆ ನೀನೇ ಯೋಚನೆ ಮಾಡಮ್ಮ, ನೀನು ಎಷ್ಟು ದೊಡ್ಡವಳು ಅಂತ. ಆದರೆ ಬೇಜಾರೇನಂದರೆ ನಿನಗದು ಗೊತ್ತೇ ಇಲ್ಲ, ಎಲ್ಲ ಮರೆತು ಹೋಗ್ಬಿಟ್ಟಿದ್ಯಾ ನೀನು ಅಮ್ಮ. ಆದರೆ ಒಂದಂತೂ ನಿಜ, ಅವರು ನಿನ್ನ ಬಗ್ಗೆ ಹಾಗೆ ಹೇಳಿದ್ರು ಅಂತ ನಾನು ಕೇಳ್ಪಟ್ಟ ಮೇಲೆ ನನಗೂ ಅದೇ ನಿಜ ಅಂತ ಅನ್ಸಕ್ಕೆ ಶುರು ಆಗಿದೆ. ದೇವರು ಒಳ್ಳೆಯವ್ರ ಮೂಲಕ ಒಳ್ಳೆ ಕೆಲಸ ಮಾಡಿಸ್ತಾನೆ ಅಂತ ಹೇಳ್ತಾರಲ್ವಾ, ಅದು ಇದೇ ಇರಬೇಕಮ್ಮ. ನಿನ್ನ ಈ ಕೈಗುಣದಿಂದ ಒಳ್ಳೇದಾದರೂ ಆಗ್ಬೋದಲ್ವಾ ಅಮ್ಮ? ಏನೋ ಒಂದು ಪವಾಡ ಥರ ನಡಿಬೋದಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಮ್ಮ. ಆದರೆ ಅದಕ್ಕೆ ಯಾಕೋ ಮನಸ್ಸೇ ಮಾಡ್ತಿಲ್ಲ. ಕೇಳಿದ್ರೆ ಅತ್ತೆಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಹೇಳಿದ್ರು. ನೋಡಿದ್ಯಮ್ಮ, ಅವ್ರದ್ದು ಎಷ್ಟು ದೊಡ್ಡ ಮನ್ಸು ನೋಡು. ಮಕ್ಕಳಿಲ್ಲ ಅನ್ನೋ ಕೊರಗು ಬೇಜಾರು ಅವ್ರಿಗಿದೆ, ಆದರೆ ನಿನಗೆ ತೊಂದರೆ ಕೊಡೋದಕ್ಕೆ ಅವ್ರ ಮನ್ಸು ಒಪ್ತಾ ಇಲ್ಲಮ್ಮ. ಅಣ್ಣನೇ ಒಳ್ಳೆಯವರು ಅಂದ್ಕೊಂಡ್ರೆ ಒಂದೊಂದು ಸತಿ ಇವ್ರು ಅವರನ್ನೇ ಮೀರಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಅಣ್ಣಂಗೆ ತಕ್ಕ ಜೋಡಿ. ಆದರೆ ಒಂದೇ ಒಂದು ಬೇಜಾರಮ್ಮ, ಪಾಪ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅಂತ. ಎಲ್ಲ ಕೊಟ್ಟಿರೋ ದೇವರು ಆದಷ್ಟು ಬೇಗ ಅಣ್ಣ ಅತ್ತಿಗೆಗೆ ಮಕ್ಕಳನ್ನ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಮ್ಮ. ಆಗ ಅಣ್ಣಂಗೆ ಎಲ್ಲ ಸಿಗ್ಬಿಡುತ್ತೆ. ಅಣ್ಣ ಎಷ್ಟು ಖುಷಿ ಪಡ್ತಾರಲ್ವಾ? ಹಾಗಾಗ್ಲಿ ಅಂತ ಆ ದೇವ್ರಲ್ಲಿ ನಾನು ಬೇಡ್ಕೋತೀನಮ್ಮ. ನೀನು ಸರಿ ಇದ್ದಿದ್ರೆ ನೀನು ಹಾಗೆ ಮಾಡ್ತಿದ್ದೆ ಅಲ್ವಮ್ಮ? ಅದೆಷ್ಟು ದೇವಸ್ಥಾನ ಸುತ್ತಿದ್ಯೋ, ಅದೆಷ್ಟು ಹರಕೆಗಳು ಕಟ್ಕೋತಿದ್ಯೋ. ಪೂಜೆ ಜಪ ವ್ರತ ಅಂತ ಮಗ ಸೊಸೆಗೋಸ್ಕರ ಅದು ಏನೇನೆಲ್ಲ ಮಾಡಿಬಿಡ್ತಿದ್ದೆ ಅಲ್ವಾ? ಅಣ್ಣನಿಗೆ ಮಕ್ಕಳಾಗೋದ್ರ ಜೊತೆಗೆ ನೀನು ಸರಿ ಹೋಗ್ಬೇಕಮ್ಮ. ನೀನು ಇದನ್ನೆಲ್ಲ ನೋಡಬೇಕು. ಅಣ್ಣನ ಮಕ್ಕಳನ್ನ ನೀನು ಎತ್ತ ಆಡಿಸ್ಬೇಕು, ಅದೇ ನನ್ನ ಆಸೆ. ಆದರೆ
ಅದು ಯಾವತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಅರೆ ಏನಿದು ಲೇಟ್ ಆಗುತ್ತೆ ಅಂತ ಹೇಳಿದ್ರಿ, ಬೇಗ ಬಂದ್ಬಿಟ್ಟಿದ್ದೀರಾ? ಹಾಂ, ಕೆಲಸ ಬೇಗ ಮುಗೀತು, ಅದಕ್ಕೆ ಬಂದೆ. ನೀವು ಯಾವಾಗ ಬಂದ್ರಿ? ಸಿಕ್ಕಿದ್ರಾ ನಿಮ್ಮ ಫ್ರೆಂಡು? ಹೇಗಾಯ್ತು ಮೀಟಿಂಗು? ಹಾಂ, ನಾನು ಬೆಳಿಗ್ಗೆನೆ ಬಂದೆ. ಮೀಟ್ ಮಾಡ್ಕೊಂಡು ಬಂದೆ. ಮತ್ತೆ ಏನು ಸ್ಪೆಷಲ್ಲು? ಸ್ಪೆಷಲ್ ಏನೂ ಇಲ್ಲ, ಮಾತಾಡಿದ್ವಿ ಅಷ್ಟೇ. ಅದು ಸರಿ ಬಿಡಿ, ನಿಮ್ಮ ಹೆಂಗಸರಿಗೆ ಮಾತು ಅಂತ ಒಂದು ಇದ್ರೆ ಸಾಕು, ಬೇರೆ ಏನು ಬೇಡ ಅಲ್ವಾ? ನಾಡ್ಕೊಂಡಿದ್ದು ಸಾಕು. ನಾಳೆ ನಿಮ್ಗೇನು ಕೆಲಸ? ಏನು ಕೆಲಸ ಅಂದ್ರೇನು? ಆಫೀಸ್ ಕೆಲಸ. ನನಗಿರೋದು ಎರಡೇ ಸ್ಟಾಪ್, ಒಂದು ಮನೆ, ಇನ್ನೊಂದು ಆಫೀಸ್. ನೀವು ಟೀಚರ್ ಆಗಿ ಈ ಥರದ ಪ್ರಶ್ನೆ ಎಲ್ಲ ಕೇಳಬಾರ್ದು. ನೋ. ಈಗ ನಾನು ಏನು ಕೇಳಿದೆ ಅಂತ ಇಷ್ಟೊಂದು ಮಾತಾಡ್ತಿದ್ರೆ, ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇತ್ತಾ? ಇರಲಿಲ್ಲ. ಬಿಡಿ ಅದನ್ನು. ಬಿಟ್ಟೆ. ನಾಳೆ ನೀವು ಆಫೀಸ್ಗೆ ರಜೆ ಹಾಕಿ ಪ್ಲೀಸ್. ವೈ? ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬಂದಲ್ಲ, ಅವರು ನಾನು ಮನೆಗೆ ಕರೆದಿದ್ದೀನಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಸೊ ನೀವು ಮನೇಲಿ ಇರಿ ಪ್ಲೀಸ್. ಅಲ್ಲ ಭೂಮಿಕಾ, ನೀವು ಅವ್ರಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದರೆ ಇವತ್ತು ನಾನೇ ನಿಮ್ಮ ಜೊತೆ ಬಂದಿರ್ತಿದ್ದೆ. 10 ನಿಮಿಷ ಅಲ್ಲೇ ಕೂತು ಮಾತಾಡಿ ಆಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೆ. ನಾಳೆ ಅವ್ರಿಗೋಸ್ಕರ ನಾನು ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಮನೇಲಿ ಕೂತ್ಕೋಬೇಕು ಹೇಳಿ? ಇದೇನು ಹೀಗೆ ಹೇಳ್ತಿದ್ದೀರಾ ನೀವು? ಅಲ್ಲ, ಬೆಳಿಗ್ಗೆ ನೀವೇ ತಾನೇ ನನಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಅಂತ ಕ್ಯೂರಿಯಾಸಿಟಿಯಲ್ಲಿ ಕೇಳಿದ್ದು. ಅದಕ್ಕೆ ನಾನು ಅವ್ರಿಗೆ ಮನೆಗೆ ಬರೋಕ್ಕೆ ಹೇಳಿದ್ದೀನಿ. ನೀವು ನೋಡಿದ್ರೆ ಈಗ ಹೀಗೆ ಹೇಳ್ತಿದ್ರಲ್ಲ. ಓಕೆ ಓಕೆ ಓಕೆ, ಸುಮ್ಮನೆ ಖಾಲಿ ಹೇಳಿದಕ್ಕೆ ಹೇಳಿದೆ ಅಷ್ಟೇ. ನೀವೇನ್ರಿ ಟೀಚರಾಗಿ ಎಲ್ಲದಕ್ಕೂ? ಏನಿದು ಹೊಸದು? ಟೀಚರ್ ಅಂತ ಮಾತೆತ್ತಂಗಿಲ್ಲ, ಟೀಚರ್ ಅಂತ ಹೇಳ್ತಿರ್ತೀರಾ. ನಾನು ಟೀಚರ್ ಆಗಿದ್ದೆ ತಪ್ಪ? ಟೀಚರ್ ಆದವರು ಮನುಷ್ಯರಲ್ವಾ? ಹಾಂ ಹೇಳಿ. ಇಟ್ಸ್ ಓಕೆ. ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲೆ ಟೀಚರ್ನ ಮಧ್ಯ ತರಲ್ಲ. ಓಕೆ, ನಾಳೆ ಮನೇಲಿ ಇರಿ ಪ್ಲೀಸ್. ಅಲ್ಲ ಭೂಮಿಕಾ, ನನಗೆ ಗೊತ್ತಿಲ್ಲದಿರೋ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿತ್ತು. ಆ ಕಾರಣಕ್ಕೆ ನಾನು ಕೇಳಿದ್ದಷ್ಟೇ, ಅವ್ರನ್ನ ಮೀಟ್ ಮಾಡಲೇಬೇಕು ಅಂತಲ್ಲ. ನೀವು ದಯವಿಟ್ಟು ಅವ್ರನ್ನ ಮನೆ ಕರ್ಕೊಂಬನ್ನಿ, ಬೇರೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸಿ. ನನಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನಾನು ಇನ್ಯಾವತ್ತಾದ್ರೂ ಮೀಟ್ ಮಾಡ್ತೀನಿ. ಅವ್ರು ಬರ್ತಿರೋದೇ ನಿಮಗೋಸ್ಕರ. ನಿಮ್ಮನ್ನು ಮೀಟ್ ಮಾಡಿಸ್ಬೇಕಂತಾನೆ ನಾನು ಅವ್ರನ್ನ ಕರೆದಿದ್ದೀನಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಮನೇಲೇ ಇರಿ. ಅದೇನೋ ಹೇಳಿದ್ರಲ್ಲ ಮೀಟಿಂಗ್, ಅದು ಮನೇಲೇ ಮಾಡ್ಕೋಬೋದಲ್ವಾ? ಯಾವಾಗಲೂ ಮಾಡ್ತಿರ್ತೀರಲ್ವಾ ಮನೆಯಿಂದಾನೆ ಮೀಟಿಂಗ್? ಮನೆಯಿಂದ ಸರಿ ಬಿಡಿ, ಏನೋ ಮಾಡಿದ್ರಾಯ್ತು. ಅಲ್ಲ, ನೀವು ಯಾಕೆ ಇಷ್ಟೊಂದು ಸಿಡಿಮಿಡಿ ಅಂತ ಇದ್ದೀರಲ್ಲ, ಏನಾಗಿದೆ? ಏನಿಲ್ಲ, ಸಾರಿ. ಓಕೆ, ಕೂಲ್. ಕಾಫಿ ತರ್ತೇನೆ. ಹೇ ಅಪರ್ಣ, ಸುಧಾ ಏನೋ ಫೋನ್ ಮಾಡಿದ್ಲು ಅಂದಲ್ಲ, ಏನೇ? ಮಾಡಿದ್ಲು. ಭೂಮಿಕಾ ಅವ್ರ ತಂದೆ ಸದಾಶಿವ ಅವ್ರು ಇದಾರಲ್ಲ, ಅವರು ಭಾಗ್ಯ ಆಂಟಿ ಕೈಲಿ ಅದೇನೋ ಪೂಜೆ ಮಾಡಿಸಿ ಹಣ್ಣನ್ನ ಪ್ರಸಾದದ ರೂಪದಲ್ಲಿ ತಗೊಂಬನ್ನಿ ಅಂದ್ರಂತೆ. ಓಕೆ. ಆದ್ರೆ ಭೂಮಿಕಾ ಅದು ಯಾವುದು ಬೇಡ ಅಂದ್ಬಿಟ್ಲಂತೆ. ಏನು? ಅದಕ್ಕೆ ಬೇಡ ಅಂದ್ರ? ಇವರಿಬ್ರು ಗಂಡ ಹೆಂಡ್ತಿರ್ ತಲೆಯಲ್ಲಿ ಅದು ಏನು ಓಡ್ತಾ ಇದೆ ಅಂತಾನೆ ಅರ್ಥ ಆಗಲ್ವೇ? ಇಬ್ಬರು ನಡೆ ನೋಡಿ ವಿಚಿತ್ರವಾಗಿದೆ. ಇದ್ಲಾಗ ಇವ್ನು ನೋಡಿದ್ರೆ ಬಾರೋ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಸೆಕೆಂಡ್ ಒಪಿನಿಯನ್ ತಗೋಣ ಅಂದರೆ ಅದನ್ನು ಕಿವಿ ಮೇಲೆ ಹಾಕೊಳ್ಳಲ್ಲ. ಇನ್ನು ಅತ್ತಿಗೆ ನೋಡಿದ್ರೆ ಪೂಜೆ ಪುನಸ್ಕಾರ ಎಲ್ಲ ಬೇಡ ಅಂತ ಇದ್ದಾರೆ. ಅಲ್ಲ, ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ? ನಮ್ಮ ಕೈಲಿ ಏನೂ ಆಗದೆ ಇದ್ದಾಗ ಅಪ್ಪ ಒಳ್ಳೇದು ಮಾಡೋ ಅಂತ ದೇವ್ರ ಮೊರೆ ಹೋಗ್ತೀವಾ? ಆಗ ಅಟ್ಲೀಸ್ಟ್ ಅವ್ನು ಒಳ್ಳೇದು ಮಾಡ್ತಾನೆ ಅನ್ನೋ ಹೋಪ್ಸ್ ಆದರೂ ಇರುತ್ತೆ. ಅದೇ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಇವರಿಬ್ಬರು ನೆನೆಸ್ಕೊಂಡ್ರೆ ತಲೆ ಎಲ್ಲ ಕೆಟ್ಟೋಗುತ್ತೆ. ನನಗೂ ಅಷ್ಟೇ ಫಸ್ಟ್ ಟೈಮ್ ಭೂಮಿಕಾ ಮೇಲೆ ಸಿಟ್ಟು ಬರ್ತಿದೆ. ಅವಳು ಯಾವತ್ತೂ ದೊಡ್ಡವ್ರ ಮಾತನ್ನ ತೆಗೆದು ಹಾಕೊಳ್ಳೇ ಅಲ್ಲ. ಇಷ್ಟ ಇಲ್ಲದೆ ಇದ್ರು ಅವ್ರ ಮೇಲಿನ ಗೌರವಕ್ಕಾದರೂ ಅವ್ರು ಕೆಲಸ ಮಾಡಿರೋಳು. ಅದರಲ್ಲೂ ಹೇಳಿರೋದು ಯಾರು? ಅವ್ರ ತಂದೆ ತಾನೆ. ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದರೆ ಏನು ಅರ್ಥ? ಎಲ್ಲ ವಿಚಿತ್ರವಾಗಿದೆ. ಏನೋ ಮಿಸ್ ಹೊಡಿತಿದೆ, ಆದರೆ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ. ನಾವು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಣ. ಅದಕ್ಕೆ ಯಾವತ್ತೂ ಈ ಥರ ನಿರ್ಧಾರ ತಗೊಳ್ಳೋರಲ್ಲ. ಈ ಥರ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಬಲವಾದ ಕಾರಣನೇ ಇರಬೇಕು. ಅಲ್ಲದೆ ನೀನು ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅಪ್ಪನ ಮಾತನ್ನ ಮೀರುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ ಕಣೆ. ಇನ್ಫ್ಯಾಕ್ಟ್ ಗೆಳೆಯ ಒಪ್ಪದೇ ಇದ್ರು ಇವರೇ ಮುಂದೆ ನಿಂತು ಮಗು ಥರ ಸಮಾಧಾನ ಮಾಡಿ ಅವನ್ನ ಮಾಡೋ ಥರ ಮಾಡ್ತಾರೆ. ಈಗ ನೋಡಿದ್ರೆ ಅವರು ನ್ಯೂಟ್ರಲ್ ಆಗಿದ್ದಾರೆ, ಇವನು ನ್ಯೂಟ್ರಲ್ ಆಗಿದ್ದಾನೆ. ಇಬ್ಬರ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಕಣೆ. ಹಾಂ, ಹೀಗೆ ಯಾಕಾಗಿರ್ಬಾರ್ದು? ಹೇಗೆ? ಪೂಜೆ ಇಟ್ಕೊಂಡ್ರು ಅಂತ ಇಟ್ಕೊ, ಆಗ ಸಂಬಂಧಿಕರಿಗೆ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾರಾ? ಯಾಕೆ ಏನು ಅಂತ ವಿಚಾರಿಸ್ತಾರೆ. ಒಂದು ಏನಾದರೂ ಸುಳ್ಳು ಹೇಳಿ ಅವಾಯ್ಡ್ ಮಾಡಬೇಕು, ಇಲ್ಲ ಇರೋ ವಿಷಯ ಹೇಳಬೇಕು. ಆದರೆ ಎರಡೂ ತುಂಬ ಕಷ್ಟ. ಅದಕ್ಕೆ ಏನಾದರೂ ಇಬ್ಬರು ಡಿಸ್ಕಸ್ ಮಾಡಿ ಇದನ್ನು ದೊಡ್ಡದು ಮಾಡೋದು ಬೇಡ ಅಂತ ಸುಮ್ಮನಿರ್ಬೋದಾ?
ಕರೆಕ್ಟ್ ಚಿನ್ನ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಈ ಥರ ಆಗಿರೋ ಚಾನ್ಸಸ್ ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಬೇರೆಯವ್ರು ಬಿಡು, ಅತ್ತಿಗೆನೇ ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಅದರಲ್ಲೂ ಮನೆಗೆ ಬಂದವರೆಲ್ಲ ಮಕ್ಕಳ ಬಗ್ಗೆ ಕೇಳ್ತಾ ಇದ್ರೆ ಒಂದು ಹೆಣ್ಣಾಗಿ ಉತ್ತರ ಕೊಡೋದು ಎಷ್ಟು ಕಷ್ಟ ಆಗುತ್ತಾ ಆನಂದ್. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಮದುವೆ ಆದೋಸ್ತ್ರಲ್ಲಿ ನಾವೇನು ಕಮ್ಮಿನ ಅನುಭವಿಸಿದ್ದೀವಿ. ಅದು ಗುಡ್ ನ್ಯೂಸ್ ಕೊಡೋಕ್ಕೆ ಬರೀ 4 ತಿಂಗಳಾಗಿದ್ದು. ಅಷ್ಟಕ್ಕೆ ಪ್ರಪಂಚನೇ ಪ್ರಳಯ ಆಗೋಯ್ತು ಅನ್ನೋ ಥರ ಕಮೆಂಟ್ಸ್ ಪಾಸ್ ಮಾಡೋದೇನು, ಅಯ್ಯೋ ಅನ್ನೋದೇನು, ಕನ್ಸನ್ನು ತೋರಿಸೋದೇನು, ಪಾಪ ನಂಗಂತೂ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಆನಂದ್, ಒಂದು ವೇಳೆ ಇದಕ್ಕೋಸ್ಕರನೇ ಭೂಮಿಕಾ ಪೂಜೆ ಬೇಡ ಅಂದಿರ್ಬೋದಾ? ಕರೆಕ್ಟ್ ಚಿನ್ನ. ಅತ್ತೆ, ನಾನು ಗೌತಮ್ ಅವ್ರ ಹತ್ರ ಮಾತಾಡಿದ್ದೀನಿ. ನಾಳೆ ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲೇ ಇರಿ, ನನ್ನ ಫ್ರೆಂಡ್ ಒಬ್ಬಳನ್ನ ಮೀಟ್ ಮಾಡಿಸ್ತೀನಿ ಅಂತ ಕಥೆ ಕಟ್ಟಿದ್ದೀನಿ. ನೀವು ಮಧುರ ಅವ್ರಿಗೆ ನಾಳೆ ಬರೋದಕ್ಕೆ ಹೇಳ್ಬೇಡಿ. ಒಳ್ಳೆ ಕೆಲಸ ಮಾಡಿದೆಮ್ಮ. ಅಲ್ಲ, ನೀನು ಗೌತಮ್ ಹತ್ರ ನಿನ್ನ ಫ್ರೆಂಡ್ ಅಂತ ಹೇಳಿದೆ. ಗೌತಮ್ ಯಾರು, ಅವಳು ಏನು ಎತ್ತ ಅಂತ ಎನ್ಕ್ವೈರಿ ಮಾಡಿಲ್ವಾ? ಕೇಳಿದ್ರು, ಆದರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೀನೇ ಮುಂದೆ ನಿಂತು ಇದೆಲ್ಲ ಮಾಡ್ತಿದ್ಯಲ್ಲ, ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕತೆ ಬೇರೆಯೇ ಆಗ್ತಿತ್ತು. ನೀನಾಗಿರೋದಕ್ಕೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದು ಎಲ್ಲ ಸಲೀಸಾಗಿ ಆಗ್ತಾ ಇದೆ. ಜಾಸ್ತಿ ಏನು ಕಾಂಪ್ಲಿಕೇಶನ್ ಆಗೋ ಥರ ಕಾಣಿಸ್ತಾ ಇಲ್ಲ. ಥ್ಯಾಂಕ್ಸ್ ಭೂಮಿಕಾ.